ಇವತ್ತ ನಾ ವಿಡಿಯೋಕಾನ್ ಇದು ಟಾಪ್ ಲೋಡ್ ವಾಷಿಂಗ್ ಮಷಿನ್ ಒಳಗ ಬಟ್ಟಿ ವಾಶ್ ಮಾಡೋದು ಈಜಿ ಮೆಥಡ್ ಹೆಂಗ್ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದ್ಲ ಇದು ಲಿಕ್ವಿಡ್ ಡಿಟರ್ಜೆಂಟ್ ಇಲ್ಲಿ ಈ ಕೇಸ್ ಒಳಗೆ ಹಾಕೋಬೇಕು. ನಿಮ್ ಬಟ್ಟಿ ಜಾಸ್ತಿ ಕೊಳಿ ಆದ್ರ ಜಾಸ್ತಿ ಹಾಕೋರಿ, ಸ್ವಲ್ಪ ಕೊಳಿ ಆದ್ರ ಸ್ವಲ್ಪ ಹಾಕೊಳ್ಳೋದು. ಆಮ್ಯಾಗ ನೀವು ಇಟ್ಟೊಳಗಿನ ಬಟ್ಟಿ ಡ್ರೈ ಬಟ್ಟಿ ಇದು 6.5 kg ವಾಷಿಂಗ್ ಮಷಿನ್ ಐತೆ. ಅದಕ್ಕೆ ಇಷ್ಟು ಒಂದ್ ಬಕೆಟ್ ಬಟ್ಟಿ ಹಾಕೋಬಹುದು. ಇಷ್ಟು ಬಟ್ಟಿ ಹಾಕಿದ್ಮೇಲೆ ಇದು ಕೇಸ್ ಮುಚ್ಚಿ ಇದನ್ನ ಹಾಕಿ ಇದನ್ನ ಪವರ್ ಬಟನ್ ಆನ್ ಮಾಡಬೇಕು. ಆಮ್ಯಾಗ ನಮಗಿಲ್ಲೇ ಪ್ರೋಗ್ರಾಮ್ ಒಳಗ ಇವು ಬಟ್ಟಿಗೆ ಎಂತ ವಾಶ್ ಬೇಕಂತದ ಇದು ನಾರ್ಮಲ್ ವಾಶ್, ಕ್ವಿಕ್ ವಾಶ್, ವೂಲ್ ವಾಶ್, ಜೀನ್ಸ್ ಹಿಂಗ ಪ್ರೋಗ್ರಾಮಿಂಗ್ 8 ತರ ಐತೆ. ಇವು ನಮ್ಮ ನಾರ್ಮಲ್ ಬಟ್ಟಿ ಇರೋದ್ರಿಂದ ನಾನು ನಾರ್ಮಲ್ ಸಿಲೆಕ್ಟ್ ಮಾಡ್ತೀನಿ. ಈಗ ಸ್ಟಾರ್ಟ್ ಬಟನ್ ಒತ್ತಿದ ಕೂಡಲೇ ಇದೆಲ್ಲ ಆಟೋಮೆಟಿಕ್ ತನಗೆ ಎಷ್ಟು ಬೇಕಷ್ಟು ವಾಟರ್ ಲೆವೆಲ್ ಸಿಲೆಕ್ಟ್ ಮಾಡ್ಕೋತೈತೆ. ಆಮ್ಯಾಗ ವಾಶ್ ಟೈಮ್, ರಿನ್ಸ್, ಸ್ಪಿನ್ ಇದೆಲ್ಲ ಆಟೋಮೆಟಿಕ್ ಸಿಲೆಕ್ಟ್ ಮಾಡ್ಕೊಂಡು ವಾಷಿಂಗ್ ಸ್ಟಾರ್ಟ್ ಆಗ್ತೈತೆ. ಈಗ ನಾ ಹಾಕಿದ ಬಟ್ಟಿಗೆ ಟೋಟಲ್ 46 ಮಿನಿಟ್ಸ್ ಐತಿ. ಈ 3 ನಿಮಿಷ ತಗೋತೈತೆ. ಮತ್ತ ನೀರ ಹೊರಗೆ ಡ್ರೈನ್ ಆಗಾಕ 3 ನಿಮಿಷ ತಗೋತೈತೆ. ಹಿಂಗ ಟೋಟಲ್ ಎಲ್ಲ ಕೂಡಿ 6 ಮಿನಿಟ್ಸ್ ಆಗ್ತೈತಿ. ಇದೀಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 45 ನಿಮಿಷ ಇದ್ದಾಗೂ ನಾವು ಈ ಪ್ರೋಗ್ರಾಮ್ ಅನ್ನ ಪಾಸ್ ಮಾಡಿ ನಮಗ್ ಬೇಕಾಗಿದ್ದ ರಿನ್ಸ್ ಮತ್ತು ಸ್ಪಿನ್ ಟೈಮ್ ಅನ್ನ ನಾವು ಸಿಲೆಕ್ಟ್ ಮಾಡ್ಕೋಬಹುದು. ಈ ರಿನ್ಸ್ ಸೈಕಲ್ 1 ರಿಂದ 25 ತನಕ ನಮಗೆ ಯಾವ್ದು ಬೇಕೋ ಅದನ್ನ ನಮ್ಮ ಬಟ್ಟಿ ಗಲೀಜ್ ಆಗಿದ್ ನೋಡ್ಕೊಂಡು ನಾವು ಸಿಲೆಕ್ಟ್ ಮಾಡ್ಕೋಬೇಕಾಗೈತೆ. ಸ್ಪಿನ್ನು ನಮಗೆ ಬಟ್ಟಿಗಳು ಎಷ್ಟು ಹಿಂಡಿ ಡ್ರೈ ಆಗಿ ಬರಬೇಕೋ ಅದನ್ನ ನೋಡ್ಕೊಂಡು ನಾವು ಸ್ಪಿನ್ 1 to 4 ಸಿಲೆಕ್ಷನ್ ಅದಾವ. ಈಗ ಇದು 4 ಐತೆ. ನನಗೆ 4 ಬೇಡ, ನಾ 2 ತಗೊಂಡ್ಬರ್ತೀನಿ. ಇದನ್ನ ಈಗ ಪಾಸ್ ಮಾಡಿ ಇದನ್ನ ಮತ್ತೆ ಸಿಲೆಕ್ಟ್ 2 ಮಾಡಿ ತಗೊಂಡ್ ಬಂದೆ. ಈಗ ಮತ್ತೆ ಸ್ಟಾರ್ಟ್ ಬಟನ್ ಒತ್ತೀನಿ. ಡೈಲಿ ನೀವು ವಾಷಿಂಗ್ ಮಷಿನ್ಯಾಗ ಬಟ್ಟಿ ವಾಶ್ ಮಾಡೋರಿದ್ರ ಬಟ್ಟಿಗಳನ್ನ ಮೊದ್ಲ ಎಲ್ಲ ಸೆಪ್ರೇಟ್ ಮಾಡಿ ಇಟ್ಕೋಬೇಕು. ಅಂದ್ರ ಜೀನ್ಸ್ಗಳು ಬೇರೆ, ಕಾರ್ಪೆಟ್ ಬೇರೆ, ಬನಿಯನ್ಗಳು ಬೇರೆ, ನಮ್ಮ ಡೈಲಿ ವಾಶಿನು ಬೇರೆ. ಹಿಂಗ ಬಟ್ಟಿಗಳು ಸಪ್ರೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ವಾಶ್ ಮಾಡಕ ಅನುಕೂಲ ಆಕೈತಿ. ಮತ್ತು ವಾಷಿಂಗ್ ಮಷಿನ್ನು ಭಾಳ ದಿನ ಬಾಳಿಕೆ ಬರ್ತೈತಿ. 5 kg ಐತಿ. 6.5 kg ಅಂದ್ರೆ ನಾವು ಇದ್ರೊಳಗ 5 ರಿಂದ 6 ಜೊತೆ ಪ್ಯಾಂಟ್ ಶರ್ಟ್ ಹಾಕೋಬಹುದು. ಒಂದೊಂದು ಜೊತೆ ಅಂದ್ರೆ 1 kg ಆಗ್ತಾವ. 5 ರಿಂದ 6 ಜೊತೆ ಹಾಕೋಬೇಕು. ಇದು 6.5 kg ಐತೆ ಅಂತ ಹೇಳಿ ನಾವು ಇದ್ರ ತುಂಬ ಬಟ್ಟಿ ತುಂಬಸಕ್ ಹೋಗ್ಬಾರ್ದು. ಇದ್ರ 3/4 ಅಷ್ಟ, ಮುಕ್ಕಾಲ್ ಭಾಗ ಅಷ್ಟ ಹಾಕ್ಬೇಕು ಒಳಗ. ಒಂದು ಭಾಗ ಅದು ತಿರುಗು ಸಲುವಾಗಿ ನಾವು ಫ್ರೀ ಬಿಡ್ಬೇಕಾಕೈತೆ. ಅದರಿಂದ ವಾಷಿಂಗ್ ಮಷೀನ್ ಭಾಳ ದಿನ ಬಾಳಿಕೆ ಬರ್ತೈತಿ. ಇದ್ರಾಗ ಇದ್ರದ ಬಟನ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಟ್ಟ ಇದು 8 ಪ್ರೆಸ್ ಬಟನ್ಗಳು ಅದಾವ. ಅಂದ್ರೆ ಇದು 8 ಮೋಡ್ನ್ಯಾಗ ನೀವು ಮಾಡ್ಕೋಬಹುದು. ಇದು ಪ್ರೋಗ್ರಾಮಿಂಗ್ ಸಿಲೆಕ್ಟ್ ಮಾಡಿದ್ರೆ ನಮ್ಮ ಬಟ್ಟೆ ಯಾವ ರೀತಿ ವಾಶ್ ಬೇಕು ಆ ರೀತಿ ಪ್ರೋಗ್ರಾಮಿಂಗ್ ಮೋಡ್. ಮೊದ್ಲೇಕಿಲ್ಲೇ ನಾರ್ಮಲ್ ವಾಶ್ ಐತೆ. ಆಮ್ಯಾಗ ಕ್ವಿಕ್ ವಾಶ್, ವೂಲ್ ವಾಶ್, ಜೀನ್ಸ್, ಬೇಬಿ, ಕಾಟನ್, ಸೋಕ್, ಫಜಿ ಈ ಥರ 8 ಪ್ರೋಗ್ರಾಮಿಂಗ್ ಅದಾವ. ಇವು ನಾ ಈಗ ನಾರ್ಮಲ್ ವಾಶ್ ಸಿಲೆಕ್ಟ್ ಮಾಡೀನಿ. ನಮ್ಮ ಬಟ್ಟಿ ಜಾಸ್ತಿ ಕೊಳೆ ಆಗಿದ್ದಿಲ್ಲ, ಕ್ವಿಕ್ ಬೇಕಾಗಿತ್ತಂದ್ರೆ ಕ್ವಿಕ್ ಮಾಡ್ಕೋಬಹುದು. ಮತ್ತು ವೂಲದ್ದು ಬಟ್ಟಿ ಇದ್ದು ಅಂದ್ರೆ ವೂಲ್ ಮಾಡ್ಬೇಕಾಕೈತಿ, ಜೀನ್ಸ್ ಮಾಡಬೇಕು. ಈ ಥರ ನಾವು ನಮಗೆ ಯಾವ್ದು ಬೇಕಾದ ಪ್ರೋಗ್ರಾಮಿಂಗ್ ಸೆಟ್ಟಿಂಗ್ ಮಾಡ್ಕೋಬಹುದು. ಇದು ಪವರ್ ಬಟನ್, ಇದು ಸ್ಟಾರ್ಟ್ ಬಟನ್, ಇದು ಪಾಸ್. ನಮಗೊಂದು ವೇಳೆ ಈ ಪ್ರೋಗ್ರಾಮಿಂಗ್ ಒಳಗೆ ಏನಾರ ಚೇಂಜಸ್ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಇಲ್ಲಿ ಪಾಸ್ ಮಾಡಿ ಮತ್ತೆ ರೀಸೆಟ್ ಮಾಡ್ಕೋಬಹುದು. ಮತ್ತು ಇದಕ್ಕೆ ಇನ್ನೊಂದು ಆಪ್ಷನ್ ಏನೈತಪ್ಪ ಅಂದ್ರೆ ಚೈಲ್ಡ್ ಲಾಕ್. ಇದು ರಿನ್ಸ್ ಮತ್ತು ಈ ಪ್ರೋಗ್ರಾಮ್ ಬಟನ್ ಎರಡೂ ಕೂಡಿ ಒಮ್ಮೆಗೆ ಪ್ರೆಸ್ ಮಾಡೋದ್ರಿಂದ ಇದು ಚೈಲ್ಡ್ ಲಾಕ್ ಆಗ್ತೈತಿ. ಅಂದ್ರೆ ಹುಡುಗರು ಏನೋ ಪ್ರೆಸ್ ಮಾಡಿದ್ರೆ ಇದು ಪ್ರೋಗ್ರಾಮಿಂಗ್ ಚೇಂಜ್ ಆಗೋದಿಲ್ಲ. ಮತ್ತು ನಾವು ಇದನ್ನ ಚೈಲ್ಡ್ ಲಾಕ್ ತೆಗಿಬೇಕಾದ್ರೂ ಇವೆರಡು ಬಟನ್ ಒಟ್ಟಿಗೆ ಒತ್ತಿ ಒಂದು ಸ್ವಲ್ಪ ಸೆಕೆಂಡ್ ಹಿಡಿಬೇಕು. ಅವಾಗ ನಮ್ಗೆ ಇದು ಚೈಲ್ಡ್ ಲಾಕ್ ಓಪನ್ ಆಕೈತೆ.
ಇದು ಡಿಲೇ ಅಂದ್ರೆ ನಾವು ಬಟ್ಟಿ 1ರಿಂದ 24 ತಾಸು ವರೆಗೆ ಡಿಲೇ ಮಾಡಿ ವಾಷಿಂಗಿಗೆ ಆಪ್ಷನ್ ಕೊಡಬಹುದು. ನಮ್ಮ ಬಟ್ಟಿ ಇನ್ನೊಂದು ಸ್ವಲ್ಪ ನೆನಿಲ್ಲ ಅಂದ್ರೆ ನಾವು ಡಿಲೇ ಒತ್ಕೊಂಡಿವಿ ಅಂದ್ರೆ 1 ತಾಸು ಒತ್ತಿದ್ವಿ ಅಂದ್ರೆ 1 ತಾಸು ಬಿಟ್ಟು ಹೋಗಿತೈತೆ. 2 ತಾಸು ಒತ್ಕೊಂಡ್ರೆ 2 ತಾಸು ಬಿಟ್ಟು ಹೋಗಿತೈತೆ. ಈ ಥರ 24 ಗಂಟೆವರೆಗೆ ನಾವು ಡಿಲೇ ಆಪ್ಷನ್ ಇದ್ರೊಳಗೆ ಐತೆ. ಇದು ಸ್ಟೆರ್ಲೈಸ್ ಅಂದ್ರೆ ನಮ್ಮ ಬಟ್ಟಿ ಎಲ್ಲ ಜರ್ಮ್ಸ್ ಫ್ರೀ ಆಕ್ಕವ. UV ಲೈಟ್ ಹತ್ತೈತಿ. ನಾವು ಈ ಸ್ಟೆರ್ಲೈಸ್ ಬಟನ್ ಪ್ರೆಸ್ ಮಾಡಿದ್ರೆ ಇದ್ರೊಳಗೆ ಲೈಟ್ ಆನ್ ಆಗಿ UV ಲೈಟ್ ಆನ್ ಆಗಿ ಜರ್ಮ್ಸ್ ಫ್ರೀ ಬಟ್ಟಿಗಳು ಬರ್ತಾವ. ಇನ್ನಿದು ವಾಟರ್ ಲೆವೆಲ್ ಫಂಕ್ಷನ್ ತೋರಿಸ್ತೈತೆ. ವಾಟರ್ ಲೆವೆಲ್ ಅಂದ್ರೆ ಇದು ಬಟ್ಟಿಗೆ ತನಗೆ ಎಷ್ಟು ಬೇಕಷ್ಟ ಆಟೋಮೆಟಿಕ್ ಸಿಲೆಕ್ಟ್ ಮಾಡ್ಕೋತೈತಿ. ಇದ್ರೊಳಗೆ 1ರಿಂದ 10 ತನಕ ವಾಟರ್ ಲೆವೆಲ್ ಅದಾವ. ನಮ್ಮ ಜಾಸ್ತಿ ಬಟ್ಟಿ ಇದ್ರೆ ಜಾಸ್ತಿ ಸಿಲೆಕ್ಟ್ ಮಾಡ್ಕೋತೈತೆ. ಇದು ಆಟೋಮೆಟಿಕ್ಕು ಸಿಲೆಕ್ಟ್ ಮಾಡ್ಕೋತೈತೆ. ನಮಗೆ ಬೇಕಪ್ಪ ಇನ್ನೂ ಜಾಸ್ತಿ ಅಂದ್ರೆ ನಾವು ಇದನ್ನ ಪಾಸ್ ಮಾಡಿ ರೀಸೆಟ್ ಮಾಡಿ ಹೆಚ್ಚು ಮಾಡ್ಕೋಬಹುದು. ಇವಾಗ 4 ಫಂಕ್ಷನ್ಸ್ ಅದಾವ. ಇದು ಒಂದು ಮೊದಲೇದು ಹ್ಯಾಂಡ್ ವಾಶ್, ಇದು ಟಬ್ ಕ್ಲೀನ್, ಏರ್ ಡ್ರೈ, 3ನೇದ ವಾಟರ್ ಸೇವ್ ಒತ್ತಿದ್ವಿ ಅಂದ್ರೆ ಇವು ನೀರು ಹೊರಗೆ ಹೋಗಂಗಿಲ್ಲ. ಡಿಟರ್ಜೆಂಟ್ ನೀರು ಹಂಗ ಉಳಿತಾವ. ಆ ನೀರಿನೊಳಗೆ ನಾವು ಬೇರೆ ಬಟ್ಟೆ ಹಾಕಿ ಇನ್ನೊಂದು ಸರಿ ವಾಶ್ ಮಾಡ್ಕೋಬಹುದು. ಹ್ಯಾಂಡ್ ವಾಶ್ ಅಂದ್ರೆ ಇದು ನಾವು ಕೈಲಿ ಹೆಂಗೆ ಒಗಿತೀವೋ ಆ ಥರ ಬಟ್ಟೆ ಕ್ಲೀನ್ ಆಗ್ತಾವ. ಟಬ್ ಕ್ಲೀನ್ ಅಂದ್ರೆ ಟಬ್ ಕ್ಲೀನ್ ಮಾಡ್ತೈತೆ. ಏರ್ ಡ್ರೈ ಅಂದ್ರೆ ಬಟ್ಟೆಗಳು ಇನ್ನೂ ಜಾಸ್ತಿ ಸ್ವಲ್ಪ ಒಣಗಿ ಬರ್ತಾವ. ತೊಯ್ಸಿದ ಬಟ್ಟೆ ಹಾಕಬೇಕು ಹಾಕಬಾರ್ದು ಅಂತ ಹೇಳಿ ಜನ ಕ್ವಶನ್ ಕೇಳ್ತಾರ. ನಾವು ತೊಯ್ಸಿದ ಹೊರಗೆ ಬಕೆಟ್ನಾಗ ತೊಯ್ಸಿಟ್ಟಿದ ಬಟ್ಟಿನೂ ಇದ್ರೊಳಗೆ ಹಾಕೋಬಹುದು. ಅಂದ್ರೆ ಅವಾಗ ಸ್ವಲ್ಪ ವಾಟರ್ ಲೆವೆಲ್ ಕಡಿಮೆ ತಗೋತೈತಿ. ಇದು ಹೊರಗೆ ತೊಯ್ಸಿಟ್ಟು ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಮ್ದು ವಾಷಿಂಗ್ ಆದಮೇಲೆ ನಾವು ಇದನ್ನ 1 ಗಂಟೆವರೆಗೆ ಇದು ಡೋರ್ ಓಪನ್ ಮಾಡಿ ಬಿಡ್ಬೇಕು ಇದನ್ನ. ಮತ್ತು ಟಬ್ ಎಲ್ಲ ಒಂದು ಡ್ರೈ ಬಟ್ಟೆ ತಗೊಂಡು ಸರಿಯಾಗಿ ಒರೆಸಿ ಪೂರಾ ಅದ್ರೊಳಗಿನ ಮಾಯಿಶ್ಚರ್ ಹೋಗುವಂಗ ಮೇಂಟೈನ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಈ ವಾಷಿಂಗ್ ಮಷೀನ್ ಭಾಳ ಕಾಲ ಬಾಳಿಕೆ ಬರ್ತೈತಿ. ಫ್ರೆಂಡ್ಸ್ ಎಲ್ಲರೂ ಕ್ವಶನ್ ಕೇಳ್ತಾರ, ಇದು ಟಾಪ್ ಲೋಡ್ ಚಲೋನೋ ಏನು ಫ್ರಂಟ್ ಲೋಡ್ ಚಲೋನೋ ಅಂಥೇಳಿ. ಎರಡೂ ಏನು ಭಾಳ ವ್ಯತ್ಯಾಸ ಇಲ್ಲ. ಟಾಪ್ ಲೋಡ್ ಇದ್ರೆ ಇದು ಟಾಪಿಂದ ಓಪನ್ ಮಾಡಿ ನಾವು ಬಟ್ಟೆ ಹಾಕೋದು. ಫ್ರಂಟ್ ಲೋಡ್ ಇದ್ರೆ ಫ್ರಂಟಿಂದ ಓಪನ್ ಮಾಡಿ ಹಾಕಬೇಕಾಗ್ತೈತೆ. ಫ್ರಂಟ್ ಲೋಡಿಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು, ಯಾಕಂದ್ರೆ ಡೋರ್ ಫ್ರಂಟಿಗೆ ಓಪನ್ ಮಾಡಿ ಹಾಕಬೇಕಾಗೈತಿ. ಟಾಪ್ ಲೋಡ್ ಇದ್ರೆ ಸ್ವಲ್ಪ ಸ್ಪೇಸ್ ಕಡಿಮೆ ಇದ್ರೂ ನಾವು ಮೇಲೆ ಓಪನ್ ಮಾಡಿ ಬಟ್ಟೆ ಹಾಕಕ್ಕೆ ಅನುಕೂಲ ಆಕೈತೆ. ನನಗೆ ಟಾಪ್ ಲೋಡ್ ಚೆನ್ನಾಗಿ ಅನಿಸಿದ್ರಿಂದ ನಾವು ಟಾಪ್ ಲೋಡ್ ತಗೊಂಡಿವಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಡಿ. ಇದು ಇಲ್ಲಿ ನಮ್ದು ಈಗ ವಾಶ್ 15 ಮಿನಿಟ್ಸ್ ಐತೆ. ರಿನ್ಸ್ 2 ಸೈಕಲ್ ಐತಿ. ಸ್ಪಿನ್ 2 ಸೈಕಲ್ ಐತಿ. ನನಗೀಗ ವಾಶಿಗೆ ಟೈಮ್ ಕಡಿಮೆ ಬೇಕಪ್ಪ ಅಂದ್ರೆ ಇದನ್ನು ನಾನು ಕಡಿಮೆ ಸಿಲೆಕ್ಟು ಮಾಡಕ್ಕೆ ಬರ್ತೈತೆ. ಅಂದ್ರೆ ಇಲ್ಲಿ ಪಾಸ್ ಮಾಡಿ ಇಟ್ಕೊಂಡು ನಾವು ವಾಷಿಂಗ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ರಿನ್ಸ್ ಅಂದ್ರೆ ಇದು ಬಟ್ಟಿನ ಎಲ್ಲ ಕಡೆ ಜಾಲಾಡಿಸ್ತೈತಿ. ಸ್ಪಿನ್ ಅಂದ್ರೂ ಅದು ಹಿಂಡೋದು, ಬಟ್ಟಿ ಭಾಳ ಜೋರು ತಿರುಗಿ ಅದ್ರೊಳಗಿನ ನೀರೆಲ್ಲ ಹೋಗಿ ಹಿಂಡೋದು ಇದು ಸ್ಪಿನ್. ಅದಕ್ಕೆ ಇದು ವಾಶ್, ರಿನ್ಸ್, ಸ್ಪಿನ್ ಇದ್ರ ಮೇಲೆ ನಮ್ಮ ಬಟ್ಟಿ ಎಷ್ಟು ಕ್ಲೀನ್ ಆಗ್ತಾವ ಅನ್ನೋದು ಇದರಿಂದನೇ ತಿಳಿಯೋದು. ಇವು 3 ಸೆಟ್ಟಿಂಗ್ ಇಂಪಾರ್ಟೆಂಟ್. ಫ್ರೆಂಡ್ಸ್ ಇದ್ರೊಳಗೆ ಮೆಮರಿ ಬ್ಯಾಕಪ್ ಫಂಕ್ಷನ್ ಐತಿ. ಇನ್ ಕೇಸ್ ಏನಾರ ಲೈಟ್ ಹೋದು ಅಂದ್ರೆ ಇದು ಫಂಕ್ಷನ್ ಎಲ್ಲಿಗೆ ಸ್ಟಾಪ್ ಆಗಿರ್ತೈತಲ್ಲ, ಕರೆಂಟ್ ಬಂದ ಕೂಡಲೇ ಅಲ್ಲಿದನ್ನು ರಿಜ್ಯೂಮ್ ಆಗ್ತೈತಿ. ಹೀಗಾಗಿ ವಾಷಿಂಗಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಈ ಮಷೀನ್ನೊಳಗೆ ನೀವು ಏನಾರ ಪ್ರೋಗ್ರಾಮ್ ರೀಸೆಟ್ ಮಾಡೋದಿದ್ರೆ ಮೊದಲು ಪಾಸ್ ಮಾಡಿನ ಮಾಡಬೇಕು. ನೋಡ್ರಿ ಫ್ರೆಂಡ್ಸ್, ಈಗಿದು ರಿನ್ಸ್ ಸೈಕಲ್ ಒಳಗೈತೆ. ರಿನ್ಸ್ ಆಗುದಿದು ರಿನ್ಸ್ ಸೈಕಲ್ಸ್ ತೋರ್ಸಾಕತೈತಿ. ಫ್ರೆಂಡ್ಸ್ ಈಗ ರಿನ್ಸ್ ಸೈಕಲ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮ್ಯಾಗ ಈಗ 2 ಮಿನಿಟ್ಸ್ 2 ನಿಮಿಷ ನೀರೆಲ್ಲ ಡ್ರೈನ್ ಆಗ್ತಾವು.
ಡ್ರೈನ್ ಆದ್ಮೇಲೆ ಮತ್ ಇದು ನೀರ್ ತಗೊಂಡ ಸ್ಪಿನ್ ಸೈಕಲ್ ಸ್ಟಾರ್ಟ್ ಆಗ್ತೈತಿ. ಸ್ಪಿನ್ ಸೈಕಲ್ ಅದು 2 ನಿಮಿಷ. ಅದಾದಿಂದ ನೀರ್ ಡ್ರೈನ್ ಆತಂದ್ರ ಇದು ಕಂಪ್ಲೀಟ್ ಪ್ರೋಗ್ರಾಮ ಆಗ್ತೈತಿ. ಈಗಿದು ಸ್ಪಿನ್ ಸೈಕಲ್ ಸ್ಟಾರ್ಟ್ ಆಗೈತೆ. ಸ್ಪಿನ್ ಸೈಕಲ್ ಇದು 2 ಮಿನಿಟ್ಸ್ ಐತಿ. ಇದು ಮುಗಿದ್ಮೇಲೆ ಇದು ಅಲಾರಾಮ್ 3 ಟೈಮ್ಸ್ ಬಿಪ್ 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 ಬರ್ತೈತಿ. ಆವಾಗ ಇದು ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ನಮ್ಮ ಬಟ್ಟೆ ಎಲ್ಲ ವಾಶ್ ಆಗಿ ಬರ್ತಾವ. ಈಗ ಈಗ ಅಲಾರಾಮ್ ಆಗಿ ಇದು ಮಷೀನ್ ಆಟೋಮೆಟಿಕ್ ಪವರ್ ಆಫ್ ಆಯ್ತು. ಈಗ ಇದು ನಾವು ಡೋರ್ ಓಪನ್ ಮಾಡಿ ಇವು ಬಟ್ಟಿ ಹೊರಗೆ ತಕ್ಕೋಬೇಕು. ನೋಡ್ರಿ ಬಟ್ಟಿ ಈ ತರ ಈಗ ವಾಷಿಂಗ್ ಆಗಿ ಬಂದವ. ಇದ್ರೊಳಗೆ ಒಂದ್ ಸ್ವಲ್ಪನೂ ನೀರಿಲ್ಲ, ಮತ್ತೇನ್ ಬಟ್ಟಿನೂ ಡ್ಯಾಮೇಜ್ ಆಗಿಲ್ಲ. ಯಾಕಂದ್ರ ಕಡಿಮೆ ಬಟ್ಟೆ ಹಾಕಿರೋದ್ರಿಂದ ಬಟ್ಟಿಗಳಿಗೆ ಏನು ಹಾನಿ ಆಗುದಿಲ್ಲ. ಬಟ್ಟಿ ಜಾಸ್ತಿ ಹಾಕಿದ್ರ ಒಂದಕ್ಕೊಂದು ರಬ್ ಆಗಿ ತೂತದು ಬೀಳೋ ಚಾನ್ಸಸ್ ಇರ್ತೈತೆ. ಇವು ನೋಡ್ರಿ ಈಗ ವಾಶ್ ಆದ ಬಟ್ಟಿ. ಇನ್ನ ಈ ವಾಷಿಂಗ್ ಮುಗಿದ್ಮೇಲೆ ಈ ವಾಷಿಂಗ್ ಇಲ್ಲಿ ಒಂದ್ ಇದನ್ನ ಕೇಸ್ ಕೊಟ್ಟಿರ್ತಾರ. ಇದ್ರೊಳಗ ನಮ್ ಬಟ್ಟಿದೆಲ್ಲ ಕೊಳೆ ಬಂದು ಕುಂತಿರ್ತೈತೆ. ಇದ್ ನಾವು ಎವ್ರಿ ಟೈಮ್ ಇದನ್ನ ತೆಗೆದು ಇದ್ರೊಳಗಿಂದ ಡಸ್ಟ್ ಎಲ್ಲ ತೆಗೆದು ಹೊರಗೆ ಹಾಕಿ ಇದನ್ನ ಕ್ಲೀನ್ ಮಾಡಿ ಮತ್ ನಾವ್ ಇಲ್ಲೇ ಹಾಕ್ಬೇಕಾಕೈತಿ. ಈಗ ಮಷೀನ್ ನಾನು ಒಂದು ಡ್ರೈ ಬಟ್ಟಿ ತಗೊಂಡು ಇದನ್ನೆಲ್ಲ ಒರೆಸ್ತೀನಿ. ಒರೆಸಿ ಈ ತರ ಓಪನ್ ಮಾಡಿ 1 ಅವರ್ ಬಿಡ್ತೀನಿ. ಹಂಗ್ ಬಿಡೋದ್ರಿಂದ ಇದ್ರೊಳಗಿನ ಮಾಯಿಶ್ಚರ್ ಎಲ್ಲ ಹೋಗಿ ಮಷೀನ್ ಡ್ರೈ ಆಗಿ ಚೆನ್ನಾಗಿರ್ತೈತೆ. ಮತ್ ಯಾವ್ದು ಸ್ಮೆಲ್ ಬರುದಿಲ್ಲ. ಈ ಟಬ್ ಇದ ಸ್ಟೇನ್ಲೆಸ್ ಸ್ಟೀಲ್ ಐತಿ. ಅದ್ರ ಸಲುವಾಗಿ ಇಲ್ಲಿ ನೀರ್ ಅದು ಏನು ಉಳಿಗೊಡಬಾರ್ದು ನಾವು. ವಾಷಿಂಗ್ ಮಷೀನ್ ಒಳಗ ಬಟ್ಟಿ ವಾಶ್ ಮಾಡೋದು ಎಷ್ಟು ಸುಲಭ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ವಿಡಿಯೋ ಲೈಕ್ ಆಗಿದ್ರ ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.